ಎಲ್ರಿಗೂ ನಮಸ್ಕಾರ. ಜಿಕೆ ಬೂಸ್ಟರ್ ಜ್ಞಾನವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾನೇ ಮುಖ್ಯವಾಗಿರುವ 10 ಪ್ರಚಲಿತ ವಿದ್ಯಮಾನಗಳನ್ನು ಪ್ರಶ್ನೆಗಳ ಮೂಲಕ ಒಂದೊಂದಾಗಿ ನೋಡೋಣ. ರೆಡಿ ಅಲ್ವಾ? ಹಾಗಿದ್ರೆ ಶುರು ಮಾಡೋಣ. ನೋಡಿ, ಈ 10 ಪ್ರಶ್ನೆಗಳು ಕೇವಲ ಒಂದು ಕ್ವಿಜ್ ಅಲ್ಲ, ಇದನ್ನ ಒಂದೊಂದು ಪಜಲ್ ತುಂಡು ಅಂತ ಅನ್ಕೊಳ್ಳಿ. ಇವೆಲ್ಲ ಸೇರಿದಾಗ ಇವತ್ತಿನ ಜಗತ್ತು ಹೇಗಿದೆ ಅನ್ನೋ ಒಂದು ಸ್ಪಷ್ಟ ಚಿತ್ರ ನಮ್ಗೆ ಸಿಗುತ್ತೆ. ಬನ್ನಿ ಈ ಪಜಲ್ ಬಿಡಿಸೋಣ. ಮೊದಲನೇ ಭಾಗದಲ್ಲಿ ನಾವು ಜಗತ್ತಿನಾದ್ಯಂತ ಒಂದು ರೌಂಡ್ಸ್ ಹಾಕೋಣ. ಗ್ಲೋಬಲ್ ಲೆವೆಲ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡೋಣ. ಸರಿ, ನಮ್ಮ ಮೊದಲನೇ ಪ್ರಶ್ನೆ ಬರ್ತಿದೆ ದಕ್ಷಿಣ ಅಮೆರಿಕಾದ ಒಂದು ದೇಶದ ಬಗ್ಗೆ. ವೆನೆಜುವೆಲಾ ಅಂತ ಕೇಳಿರ್ತೀರ ಅಲ್ವಾ? ಆ ದೇಶದ ಅಧಿಕೃತ ಅಂದ್ರೆ ಅಫಿಷಿಯಲ್ ಹೆಸರು ಏನು? ನಿಮ್ಮ ಆಯ್ಕೆಗಳು: ಎ ರಿಪಬ್ಲಿಕ್ ಆಫ್ ವೆನೆಜುವೆಲಾ, ಬಿ ಫೆಡರಲ್ ರಿಪಬ್ಲಿಕ್ ಆಫ್ ವೆನೆಜುವೆಲಾ, ಸಿ ಬೊಲಿವೇರಿಯನ್ ಗಣರಾಜ್ಯ ವೆನೆಜುವೆಲಾ, ಮತ್ತೆ ಡಿ ಯುನೈಟೆಡ್ ಸ್ಟೇಟ್ಸ್ ಆಫ್ ವೆನೆಜುವೆಲಾ. ಯಾವುದು ಸರಿ ಉತ್ತರ ಇರ್ಬೋದು? ಯಾರೆಲ್ಲ ಸಿ ಬೊಲಿವೇರಿಯನ್ ಗಣರಾಜ್ಯ ವೆನೆಜುವೆಲಾ ಅಂದ್ಕೊಂಡಿದ್ರೋ ಅದು ಸರಿಯಾದ ಉತ್ತರ. ಅವರ ಸ್ವಾತಂತ್ರ್ಯ ಹೋರಾಟಗಾರ ಸಿಮೋನ್ ಬೊಲಿವಾರ್ ಅವರ ನೆನಪಿಗಾಗಿ ಈ ಹೆಸರು. ಅಷ್ಟೇ ಅಲ್ಲ, ನೋಡಿ ಇಲ್ಲಿ, ಈ ದೇಶ ಒಪೆಕ್ನ ಸದಸ್ಯ ಅಂದ್ರೆ ಪೆಟ್ರೋಲ್ ರಫ್ತು ಮಾಡೋ ದೇಶಗಳ ಗುಂಪಲ್ಲಿದೆ ಮತ್ತು ಜಗತ್ತಿನ ಅತಿ ದೊಡ್ಡ ತೈಲ ನಿಕ್ಷೇಪ ಇಲ್ಲೇ ಇರೋದು. ಜೊತೆಗೆ ಜಗತ್ತಿನ ಅತಿ ಎತ್ತರದ ಏಂಜಲ್ ಜಲಪಾತ ಕೂಡ ಇಲ್ಲೇ ಇದೆ. ಎಷ್ಟು ಇಂಟ್ರೆಸ್ಟಿಂಗ್ ಅಲ್ವಾ? ಓಕೆ, ಪೆಟ್ರೋಲ್ ಆಯಿತು. ಈಗ ಬರೋಣ ಕಾಫಿ ಕಡೆಗೆ. ವಿಯೆಟ್ನಾಂ ದೇಶ ಯಾವ ತಳಿಯ ಕಾಫಿ ಉತ್ಪಾದನೆಗೆ ತುಂಬಾನೇ ಫೇಮಸ್? ಆಪ್ಷನ್ಸ್ ನೋಡಿ: ಎ ಅರೇಬಿಕಾ, ಬಿ ಲಿಬೇರಿಕಾ, ಸಿ ರೋಬಸ್ಟಾ ಅಥವಾ ಡಿ ಎಕ್ಸೆಲ್ಸಾ. ಸರಿಯಾದ ಉತ್ತರ ಸಿ ರೋಬಸ್ಟಾ. ನಿಮ್ಗೆ ಗೊತ್ತಾ, ವಿಯೆಟ್ನಾಂ ಜಗತ್ತಲ್ಲೇ ಅತಿದೊಡ್ಡ ರೋಬಸ್ಟಾ ಕಾಫಿ ಪ್ರೊಡ್ಯೂಸರ್. ಇತ್ತೀಚೆಗೆ ಅಲ್ಲಿ ಬೆಳೆ ಜಾಸ್ತಿಯಾಗಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಕೂಡ ಪರಿಣಾಮ ಬೀರಿದೆ. ಆದರೆ ಒಂದು ಚಿಂತೆನೂ ಇದೆ, ಅದೇ ಕ್ಲೈಮೇಟ್ ಚೇಂಜ್. ಇದು ಮುಂದೆ ಈ ಬೆಳೆಗೆ ದೊಡ್ಡ ಸವಾಲಾಗ್ಬೋದು ಅಂತ ಹೇಳ್ತಿದ್ದಾರೆ. ಸರಿ, ಕಾಫಿಯಿಂದ ಈಗ ನೇರವಾಗಿ ಟೆಕ್ನಾಲಜಿ ಕಡೆಗೆ ಜಂಪ್ ಮಾಡೋಣ. ಪ್ಯಾಕ್ ಸಿಲಿಕಾ, ಈ ಪದ ಕೇಳಿದ್ದೀರಾ? ಇದೊಂದು ಹೊಸ ಇನಿಷಿಯೇಟಿವ್. ಇದರ ಮುಖ್ಯ ಉದ್ದೇಶ ಏನು? ಎ ತೈಲ ಪೂರೈಕೆನಾ, ಬಿ ಸೆಮಿಕಂಡಕ್ಟರ್ ಪೂರೈಕೆ ಭದ್ರತೆನಾ, ಸಿ ಆಹಾರ ಭದ್ರತೆನಾ ಅಥವಾ ಡಿ ಇದೊಂದು ಮಿಲಿಟರಿ ಒಪ್ಪಂದನ? ರೈಟ್, ಉತ್ತರ ಬಿ ಸೆಮಿಕಂಡಕ್ಟರ್ ಪೂರೈಕೆ ಭದ್ರತೆ. ಸೆಮಿಕಂಡಕ್ಟರ್ ಅಂದ್ರೆ ಸಿಲಿಕನ್ ಚಿಪ್ಸ್. ಯೋಚನೆ ಮಾಡಿ, ಇವತ್ತು ನಮ್ಮ ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್, ಕಾರು ಎಲ್ಲದರಲ್ಲೂ ಈ ಚಿಪ್ಸ್ ಇದೆ. ಇವುಗಳಿಗಾಗಿ ಒಂದೇ ದೇಶದ ಮೇಲೆ ಡಿಪೆಂಡ್ ಆಗೋದು ತುಂಬಾನೇ ರಿಸ್ಕಿ. ಅದಕ್ಕಾಗಿಯೇ ಈ ಚಿಪ್ಗಳ ಸಪ್ಲೈ ಚೈನ್ ಸೆಕ್ಯೂರ್ ಮಾಡೋಕೆ ಈ ಪ್ಯಾಕ್ ಸಿಲಿಕಾ ಅನ್ನೋ ಗ್ಲೋಬಲ್ ಅಲಯನ್ಸ್ ಶುರುವಾಗಿದೆ. ಹಾಗಿದ್ರೆ ಈ ಅಲಯನ್ಸ್ನಲ್ಲಿ ಯಾವೆಲ್ಲ ದೇಶಗಳಿವೆ ನೋಡಿ. ಸದ್ಯಕ್ಕೆ 7 ದೇಶಗಳು ಸೇರಿವೆ: ಜಪಾನ್, ಸೌತ್ ಕೊರಿಯಾ, ಸಿಂಗಪೂರ್, ನೆದರ್ಲ್ಯಾಂಡ್ಸ್, ಯುನೈಟೆಡ್ ಕಿಂಗ್ಡಮ್, ಇಸ್ರೇಲ್ ಮತ್ತು ಆಸ್ಟ್ರೇಲಿಯಾ. ಇವೆಲ್ಲವೂ ಟೆಕ್ನಾಲಜಿಯಲ್ಲಿ ಪವರ್ ಹೌಸ್ ದೇಶಗಳು. ಓಕೆ, ಗ್ಲೋಬಲ್ ಟೂರ್ ಮುಗಿತು. ಈಗ ನಮ್ಮ ಫೋಕಸ್ ಇಂಡಿಯಾ ಕಡೆಗೆ. ನಮ್ಮ ದೇಶದಲ್ಲಿ ನಡೀತಿರುವ ಕೆಲವು ಮಹತ್ವದ ಬೆಳವಣಿಗೆಗಳನ್ನು ನೋಡೋಣ. ಗತಿಶಕ್ತಿ, ಈ ಯೋಜನೆ ಬಗ್ಗೆ ಖಂಡಿತ ಕೇಳಿರ್ತೀರ. ಭಾರತದ ಇನ್ಫ್ರಾಸ್ಟ್ರಕ್ಚರ್ ವಿಷಯದಲ್ಲಿ ಇದೊಂದು ಗೇಮ್ ಚೇಂಜರ್ ಅಂತಾನೆ ಹೇಳಬಹುದು. ಹಾಗಿದ್ರೆ ಇದರ ಅಸಲಿ ಉದ್ದೇಶವಾದ್ರೂ ಏನು? ಎ ಟಿಕೆಟ್ ರೇಟ್ ಕಡಿಮೆ ಮಾಡೋದಾ, ಬಿ ಲಾಜಿಸ್ಟಿಕ್ಸ್ ಖರ್ಚು ಕಡಿಮೆ ಮಾಡೋದಾ, ಸಿ ಟ್ರೈನ್ ಸ್ಪೀಡ್ ಜಾಸ್ತಿ ಮಾಡೋದಾ ಅಥವಾ ಡಿ ರೈಲ್ವೆ ಸ್ಟೇಷನ್ಗಳನ್ನ ಡೆವಲಪ್ ಮಾಡೋದಾ? ಸರಿಯಾದ ಉತ್ತರ ಬಿ ಲಾಜಿಸ್ಟಿಕ್ಸ್ ವೆಚ್ಚವನ್ನು ಕಡಿಮೆ ಮಾಡುವುದು. ಲಾಜಿಸ್ಟಿಕ್ಸ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಸಾಮಾನು ಫ್ಯಾಕ್ಟರಿಯಿಂದ ಗ್ರಾಹಕರ ಕೈ ಸೇರೋ ತನಕ ಆಗೋ ಖರ್ಚು. ಸದ್ಯಕ್ಕೆ ಇದು ನಮ್ಮ GDPಯಲ್ಲಿ 13-14% ಇದೆ. ಇದು ತುಂಬಾ ಜಾಸ್ತಿ. ಅದನ್ನ 7.97%ಗೆ ಇಳಿಸೋದೇ ಗತಿಶಕ್ತಿಯ ದೊಡ್ಡ ಗುರಿ. ಇದರಿಂದ ನಮ್ಮ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಜಾಗತಿಕವಾಗಿ ಹೆಚ್ಚು ಕಾಂಪಿಟೇಟಿವ್ ಆಗುತ್ತೆ. ಇದು ಬರೀ ಖರ್ಚು ಕಡಿಮೆ ಮಾಡೋದಷ್ಟೇ ಅಲ್ಲ ನೋಡಿ, ಇನ್ನೂ ಎಷ್ಟೊಂದು ಬೆನಿಫಿಟ್ಸ್ ಇದೆ. ಇದು ಪರಿಸರಕ್ಕೂ ಒಳ್ಳೆಯದು, ಖಾಸಗಿ ಬಂಡವಾಳವನ್ನ ಆಕರ್ಷಿಸುತ್ತೆ, ಮತ್ತೆ ರಸ್ತೆ, ರೈಲು, ನೀರು ಎಲ್ಲವನ್ನೂ ಕನೆಕ್ಟ್ ಮಾಡಿ ಒಂದು ಸಮಗ್ರ ವ್ಯವಸ್ಥೆ ರೂಪಿಸುತ್ತೆ. ಇದೊಂದು ಮಾಸ್ಟರ್ ಪ್ಲಾನ್ ಇದ್ದ ಹಾಗೆ. ಮುಂದಿನ ಪ್ರಶ್ನೆ ವಿದ್ಯುತ್ ಕ್ಷೇತ್ರದ ಬಗ್ಗೆ. ಗೋದಾ ಶಾಖೋತ್ಪನ್ನ ವಿದ್ಯುತ್ ಯೋಜನೆ ಅಂದ್ರೆ ಥರ್ಮಲ್ ಪವರ್ ಪ್ರಾಜೆಕ್ಟ್. ಇದರ ಒಟ್ಟು ಕೆಪಾಸಿಟಿ ಎಷ್ಟು? ಆಪ್ಷನ್ಸ್ ಹೀಗಿವೆ: ಎ 800 ಮೆಗಾವ್ಯಾಟ್, ಬಿ 1000 ಮೆಗಾವ್ಯಾಟ್, ಸಿ 1600 ಮೆಗಾವ್ಯಾಟ್ ಅಥವಾ ಡಿ 7000 ಮೆಗಾವ್ಯಾಟ್. ಉತ್ತರ ಸಿ 1600 ಮೆಗಾವಾಟ್. ಇದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದ್ರೆ PPP ಮಾಡೆಲ್ಗೆ ಒಂದು ಒಳ್ಳೆ ಎಕ್ಸಾಂಪಲ್. ಅಂದ್ರೆ ಸರ್ಕಾರ ಮತ್ತು ಖಾಸಗಿ ಕಂಪನಿ ಎರಡೂ ಸೇರಿ ಮಾಡಿರೋ ಪ್ರಾಜೆಕ್ಟ್. ಇದರಲ್ಲಿ ನಮ್ಮ ಕರ್ನಾಟಕದ KPCL ಮತ್ತು ಖಾಸಗಿ ಕಂಪನಿ JSW ಎನರ್ಜಿ ಪಾಲುದಾರರಾಗಿದ್ದಾರೆ. JSW ಅವರದ್ದು 74% ಶೇರ್ ಇದ್ರೆ KPCL ಅವರದ್ದು 26%. ಈಗ ದೇಶಕ್ಕೆ ಹೆಮ್ಮೆ ತಂದ ಒಬ್ಬ ಧೀರ ಮಹಿಳೆಯ ಬಗ್ಗೆ ಒಂದು ಪ್ರಶ್ನೆ.
ಮೇಜರ್ ಸ್ವಾತಿ ಶಾಂತಕುಮಾರ್. ಇವರಿಗೆ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಗೌರವ ನೀಡಿದೆ? ಎ. ವಿಶ್ವ ಆರೋಗ್ಯ ಸಂಸ್ಥೆ, ಬಿ. ಯುನೆಸ್ಕೋ, ಸಿ. ವಿಶ್ವಸಂಸ್ಥೆ ಅಥವಾ ಡಿ. ನೇಟೋ? ಉತ್ತರ ವಿಶ್ವಸಂಸ್ಥೆ. ನಮ್ಮ ಭಾರತೀಯ ಸೇನೆಯ ಮೇಜರ್ ಇವರು. ವಿಶ್ವಸಂಸ್ಥೆಯ ಶಾಂತಿಪಾಲನಾ ಕಾರ್ಯಾಚರಣೆಗಳಲ್ಲಿ ಇವರು ತೋರಿದ ಅಸಾಧಾರಣ ಧೈರ್ಯ, ನಾಯಕತ್ವ ಮತ್ತು ಸೇವಾ ಮನೋಭಾವಕ್ಕೆ ಈ ಗೌರವ ಸಿಕ್ಕಿದೆ. ನಿಜಕ್ಕೂ ಇವರ ಸಾಧನೆ ನಮ್ಮೆಲ್ಲರಿಗೂ ಒಂದು ದೊಡ್ಡ ಸ್ಫೂರ್ತಿಯಲ್ವಾ? ಸರಿ, ಈಗ ನಾವು ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ಪರೀಕ್ಷೆಗಳಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಕೆಲವು ವ್ಯಕ್ತಿಗಳು ಮತ್ತು ದಿನಾಂಕಗಳ ಬಗ್ಗೆ ಮಾತಾಡೋಣ. ಈ ಪ್ರಶ್ನೆ ಸ್ವಲ್ಪ ಟ್ರಿಕ್ಕಿಯಾಗಿದೆ, ಗಮನ ಕೊಡಿ. ಪ್ರತಿ ವರ್ಷ ಜಾನ್ವರಿ 10ರಂದು ನಾವು ವಿಶ್ವ ಹಿಂದಿ ದಿನ ಅಂತ ಆಚರಿಸ್ತೀವಿ. ಯಾಕೆ? ಕಾರಣವೇನು? ಎ. ಹಿಂದಿ ಅಧಿಕೃತ ಭಾಷೆಯಾದ ದಿನ ಅಂತನಾ? ಬಿ. ಮೊದಲ ವಿಶ್ವ ಹಿಂದಿ ಸಮ್ಮೇಳನ ನಡೆದಿದ್ದಕ್ಕ? ಸಿ. ಯಾರಾದರೂ ಪ್ರಸಿದ್ಧ ಕವಿಯ ಜನ್ಮದಿನವಾ? ಅಥವಾ ಡಿ. ವಿಶ್ವಸಂಸ್ಥೆಯಲ್ಲಿ ಮೊದಲ ಬಾರಿಗೆ ಹಿಂದಿ ಮಾತಾಡಿದ ದಿನ ಅಂತನಾ? ಸರಿಯಾದ ಉತ್ತರ ಬಿ. 1975 ಜನವರಿ 10ರಂದು ನಾಗ್ಪುರದಲ್ಲಿ ಮೊದಲ ವಿಶ್ವ ಹಿಂದಿ ಸಮ್ಮೇಳನ ನಡೆದಿತ್ತು. ಅದರ ನೆನಪಿಗಾಗಿ ಈ ಆಚರಣೆ. ಆದರೆ ಇಲ್ಲೊಂದು ವಿಷಯವನ್ನ ಎಲ್ಲರೂ ನೆನಪಿಟ್ಕೋಬೇಕು, ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಸೆಪ್ಟೆಂಬರ್ 14ಕ್ಕೆ ನಾವು ಆಚರಿಸೋದು ಹಿಂದಿ ದಿವಸ್, ಅದು ನಮ್ಮ ದೇಶಕ್ಕೆ ಮಾತ್ರ ಸೀಮಿತ. ಆದರೆ ಜನವರಿ 10ರಂದು ಆಚರಿಸೋದು ವಿಶ್ವ ಹಿಂದಿ ದಿನ. ಇದರ ಉದ್ದೇಶ ಹಿಂದಿ ಭಾಷೆಯನ್ನ ಜಗತ್ತಿನಾದ್ಯಂತ ಪ್ರಚಾರ ಮಾಡೋದು. ಮುಂದಿನದು ಇನ್ನೊಂದು ಪ್ರಮುಖ ದಿನ, ಪ್ರವಾಸಿ ಭಾರತೀಯ ದಿನ. ಇದನ್ನ ಯಾವತ್ತೂ ಆಚರಿಸ್ತೀವಿ? ಎ. ಜನವರಿ 15, ಬಿ. ಜನವರಿ 26, ಸಿ. ಜನವರಿ 9 ಅಥವಾ ಡಿ. ಜನವರಿ 30? ಸರಿಯಾದ ಉತ್ತರ ಸಿ. ಜನವರಿ 9. ಯಾಕೆ ಈ ದಿನ? ಯಾಕಂದ್ರೆ 1915ರಲ್ಲಿ ಇದೇ ದಿನ ಮಹಾತ್ಮ ಗಾಂಧೀಜಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ವಾಪಸ್ ಬಂದಿದ್ದು. ಆ ಐತಿಹಾಸಿಕ ದಿನದ ನೆನಪಿಗಾಗಿ ಮತ್ತೆ ವಿದೇಶಗಳಲ್ಲಿರೋ ನಮ್ಮ ಭಾರತೀಯರ ಕೊಡುಗೆಯನ್ನ ಗುರುತಿಸೋಕೆ ಈ ದಿನವನ್ನ ಆಚರಿಸಲಾಗುತ್ತೆ. ಈ ದಿನ ಪ್ರವಾಸಿ ಭಾರತೀಯ ಸಮ್ಮಾನ್ ಅನ್ನೋ ಪ್ರಶಸ್ತಿಯನ್ನೂ ಕೂಡ ಕೊಡ್ತಾರೆ. ಸರಿ, ದಿನಾಂಕಗಳಾಯ್ತು. ಈಗ ಸ್ಪೋರ್ಟ್ಸ್ ಕಡೆಗೆ ಬರೋಣ. ಜಿನ್ಸನ್ ಜಾನ್ಸನ್ ಈ ಅಥ್ಲೀಟ್ ಯಾವ ಕ್ರೀಡೆಯಲ್ಲಿ ಭಾರತವನ್ನ ಪ್ರತಿನಿಧಿಸಿದ್ದಾರೆ? ಎ. ಕ್ರಿಕೆಟ್, ಬಿ. ಮಧ್ಯಮ ದೂರ ಓಟ, ಸಿ. ಹಾಕಿ ಅಥವಾ ಡಿ. ಗುಂಡು ಎಸೆತ? ಉತ್ತರ ಬಿ. ಮಧ್ಯಮ ದೂರ ಓಟ, ಅಂದ್ರೆ ಮಿಡಲ್ ಡಿಸ್ಟೆನ್ಸ್ ರನ್ನರ್. ಜಿನ್ಸನ್ ಜಾನ್ಸನ್ ಭಾರತದ ಹೆಮ್ಮೆಯ ಅಥ್ಲೀಟ್ಗಳಲ್ಲಿ ಒಬ್ರು. ನೋಡಿ ಇಲ್ಲಿ, ಏಷಿಯನ್ ಗೇಮ್ಸ್ನಲ್ಲಿ ಗೋಲ್ಡ್, ಸಿಲ್ವರ್, ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲೂ ಪದಕಗಳು. 800 ಮೀಟರ್ ಮತ್ತು 1500 ಮೀಟರ್ ಓಟದಲ್ಲಿ ಇವರದು ಅದ್ಭುತ ಸಾಧನೆ. ಬನ್ನಿ, ನಮ್ಮ ಇವತ್ತಿನ ಕೊನೆಯ ಪ್ರಶ್ನೆಗೆ ಬಂದ್ಬಿಟ್ವಿ. ಎ. ಶಕ್ತಿವೇಲ್ ಅವರು ಇತ್ತೀಚೆಗೆ ಯಾವ ಸಂಸ್ಥೆಗೆ ಅಧ್ಯಕ್ಷರಾಗಿ ಮತ್ತೆ ಆಯ್ಕೆಯಾಗಿದ್ದಾರೆ? ಎ. ಉಡುಪು ರಫ್ತು ಪ್ರಚಾರ ಮಂಡಳಿ, AEPC, ಬಿ. ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ, ಸಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಡಿ. ಜವಳಿ ಅಭಿವೃದ್ಧಿ ಮಂಡಳಿ? ಸರಿಯಾದ ಉತ್ತರ ಎ. ಉಡುಪು ರಫ್ತು ಪ್ರಚಾರ ಮಂಡಳಿ, ಅಂದ್ರೆ AEPC. ಎ. ಶಕ್ತಿವೇಲ್ ಅವರು ಇದು 5ನೇ ಸಾರಿ ಈ ಸಂಸ್ಥೆಯ ಅಧ್ಯಕ್ಷರಾಗ್ತಿರೋದು. ನಿಮ್ಗೆ ಗೊತ್ತಿರಲಿ, 1978ರಲ್ಲಿ ಶುರುವಾದ ಈ AEPC ಭಾರತದಿಂದ ಗಾರ್ಮೆಂಟ್ಸ್ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ತುಂಬಾನೇ ದೊಡ್ಡ ಪಾತ್ರ ವಹಿಸುತ್ತೆ. ಹಾಗಿದ್ರೆ ಇವತ್ತು ನಾವು ಮಾತಾಡಿದ ಈ 10 ವಿಷಯಗಳಿಂದ ಏನ್ ಗೊತ್ತಾಗುತ್ತೆ ನೋಡಿ? ಒಂದು ಕಡೆ ಗ್ಲೋಬಲ್ ಅಲಯನ್ಸ್, ಇನ್ನೊಂದು ಕಡೆ ನಮ್ಮ ದೇಶದ ಯೋಜನೆಗಳು, ಮತ್ತೊಂದು ಕಡೆ ವೈಯಕ್ತಿಕ ಸಾಧನೆಗಳು. ಇವೆಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿದೆಯಲ್ವಾ? ಇವತ್ತಿನ ಈ ಕಾಂಪಿಟೇಟಿವ್ ಜಗತ್ತಲ್ಲಿ ನಾವು ಮುಂದೆ ಹೋಗ್ಬೇಕು ಅಂದ್ರೆ ಈ ಎಲ್ಲಾ ವಿಷಯಗಳ ಬಗ್ಗೆ ನಿರಂತರವಾಗಿ ತಿಳ್ಕೊಳ್ತಾ ನಮ್ಮ ಜ್ಞಾನವನ್ನ ಅಪ್ಡೇಟ್ ಮಾಡ್ಕೊಳ್ತಾನೆ ಇರಬೇಕು. ಇದು ಎಷ್ಟು ಮುಖ್ಯ ಅಲ್ವಾ? ಇದ್ರ ಬಗ್ಗೆ ಯೋಚನೆ ಮಾಡಿ. ಮುಂದಿನ ಜ್ಞಾನಯಾನದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.